ಹಾಯ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಿಗ್ಗೆನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಬೆಳಿಗ್ಗೆನೇ ಬೇಗ ಇದ್ದೆ, ಯಾಕೆಂದರೆ ಇವತ್ತು ಬಸ್ಸಾರು ಮಾಡೋದಿತ್ತು. ನೈಟೇ ಸೊಪ್ಪೆಲ್ಲ ತೊಳೆದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮೊದಲು ಫಸ್ಟ್ ಅನ್ನಕ್ಕೆ ಇಟ್ಬಿಟ್ಟು ಬಸ್ಸಾರಿಗೆ ಕಾಳು ಮತ್ತು ಸೊಪ್ಪನ್ನ ಬೇಯಿಸ್ಕೊಳ್ಳೋಣ ಅಂತೇಳಿ ರೆಡಿ ಮಾಡಿಕೊಂಡೆ. ಒಂದು ಕುಕ್ಕರ್ಗೆ ಹೆಸರು ಕಾಳು ಮತ್ತು ತೊಗರಿಬೇಳೆ, ಸೊಪ್ಪು, ಸ್ವಲ್ಪ ಉಪ್ಪು ಇದಿಷ್ಟನ್ನು ಒಂದು ಕುಕ್ಕರ್ಗೆ ಹಾಕಿ ನೀರು ನೋಡಿಕೊಂಡು ನಿಮಗೆ ಸಾಂಬಾರಿಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಂಡು 2 ವಿಷಲ್ ಕೂಗಿಸ್ಕೊಳ್ಳಿ ಸಾಕು. ಇವಾಗ ಫ್ರೈ ಪ್ಯಾನ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಮತ್ತು ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಜೀರಿಗೆ, ಮೆಣಸು, ಹುಣಸೆಹಣ್ಣು ಈಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಫಸ್ಟ್ಗೆ ಈಗ ಕಾಳು ಯಾವುದು ಮಾಡ್ತೀನೋ ಅದೇ ಬಾಣಲಿನ ತೊಗೊಂಡಿದ್ದೀನಿ ನಾನು. ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ. ಈಗ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಟೊಮೊಟೊನ ಹಾಕೋಬೇಕು. ಟೊಮೆಟೊ ಸ್ವಲ್ಪ ಅದು ಸ್ಮ್ಯಾಶ್ ಆಗೋ ಥರ ಕಂಡ್ರೆ ಸಾಕು. ಅಷ್ಟಕ್ಕೆ ಅದು ಫ್ರೈ ಮಾಡಿಕೊಂಡು ಜೀರಿಗೆ ಮತ್ತು ಮೆಣಸು ಹಾಕ್ಕೊಂಡು ಈಗ ಒಂದು ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಮತ್ತು ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ರುಬ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡ್ಬಿಟ್ಟೆ. ಆಲ್ರೆಡಿ ಟೈಮ್ ಆಗೋಗಿತ್ತು, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈ ಕಡೆ ಕಾಳನ್ನೂ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಆಗಲೇ. ಮತ್ತು ಜಿಮ್ಗೆ ಹೊರಟೆ. ಜಿಮ್ಮಲ್ಲಿ ಫುಲ್ ವರ್ಕೌಟ್ ಮುಗಿಸಿ ಮತ್ತೆ ಮನೆಗೆ ಬಂದಾಯಿತು. ಮನೆಗೆ ಬಂದು ಈಗ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡ್ತಾಯಿದ್ದೀನಿ. ನಾನು ನಾರ್ಮಲ್ ಮಾರ್ನಿಂಗ್ ಏನು ಅಡುಗೆ ಮಾಡಿರ್ತೀನೋ ಅವ್ರಿಗೆ ಲಂಚ್ಗೆ ಅದನ್ನೇ ಪ್ಯಾಕ್ ಮಾಡೋದು. ನಾರ್ಮಲ್ ರೈಸು, ಕಾಳು ಮತ್ತು ಸಾಂಬಾರು ಇಷ್ಟನ್ನು ಪ್ಯಾಕ್ ಮಾಡಿ ಇಟ್ಟಾಯಿತು. ನೋಡಿ ಇವತ್ತು ಮಾಡಿರೋ ಅಡುಗೆ ಬಸ್ಸಾರು, ಸೊಪ್ಪು, ಕಾಳು, ಅನ್ನ, ಮುದ್ದೆ ಮಾಡಬೇಕಿತ್ತು. ಟೈಮ್ ಬೇಕಾಗಿಲ್ಲ, ಸೊ ಮುದ್ದೆ ಮಾಡಲಿಲ್ಲ. ಈಗ ಆಲ್ರೆಡಿ ಮಷೀನಿಗೆ ಬಟ್ಟೆ ಹಾಕಿದ್ದೆ, ಅದು ಒಣಗಾಕೋಣ ಅಂತೇಳಿ ಟೆರಸ್ಗೆ ಹೋಗಿ ನಾನು ಬಟ್ಟೆ ಒಣಗಾಕ್ತಾಯಿದ್ದೆ. ನನ್ನ ಮಗ ಅಲ್ಲೇ ಆಟ ಆಡ್ಕೊಂಡು ಕೂತಿದ್ದ. ಪಾಪ ಅವನಿಗೂ ಮನೆಯಲ್ಲೇ ಕೂತು ಬೋರ್ ಆಗುತ್ತಲ್ಲ, ಸ್ವಲ್ಪ ಹೊತ್ತು ಹಂಗೆ ಆಡ್ಕೊಳ್ಳಿ ಅಂತೇಳಿ ನಾನು ಸ್ವಲ್ಪ ಹೊತ್ತಲ್ಲೇ ಅವನ ಜೊತೆ ಆಟ ಆಡಿಸ್ತಾಯಿದ್ದೆ. ಮತ್ತು ಕೆಳಗಡೆ ಬಂದು ಒಂದು ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಬ್ರೇಕ್ಫಾಸ್ಟ್ ಮಾಡಿಸಿ ಆಯಿತು. ಅವ್ನ ಪಾಡಿಗೆ ಅವ್ನು ಆಟ ಇರ್ತಾನೆ. ಅವ್ನು ಆಟಾಡಿ ಮಲಗಿದ್ದು ಮತ್ತು ಅವನ ಜೊತೆ ನಾನು ಒಂದು ಪವರ್ ನ್ಯಾಪ್ ತೊಗೊಂಡೆ. ಮತ್ತು ಸಂಜೆ ಆಗೋಯ್ತು. ಅಷ್ಟರಲ್ಲಿ ಇನ್ನೇನು ಕೆಲಸ ಮಾಡೋದು ಅಂತೇಳಿ ನೋಡ್ತಾಯಿದ್ದೆ. ಬೆಳಗಿನ ಆಲ್ರೆಡಿ ಸಾಂಬಾರು ಬಸ್ಸಾರು ಮಾಡಿದ್ದೆ ಅಲ್ವಾ, ಸೊ ಮತ್ತು ಸಾಂಬಾರೇನು ಮಾಡೋದಿರಲಿಲ್ಲ. ಸ್ವಲ್ಪ ರೈಸ್ ಮಾಡಿಕೊಂಡು ಸಾಂಬಾರೆಲ್ಲ ಬಿಸಿಗೆ ಇಟ್ಕೊತಾ ಇದ್ದೆ. ಬೆಳಗ್ಗೆ ತೊಳೆದಿರೋ ಪಾತ್ರೆಗಳಿತ್ತು, ಅದೆಲ್ಲ ಜೋಡಿಸ್ಕೊಂಡು ಮತ್ತು ಪಾಪುಗೆ ನೈಟ್ ಊಟ ರೆಡಿ ಮಾಡ್ಕೋಬೇಕಾಗಿತ್ತು. ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅವಾಗ ಸರಿ ಪಾಲಕ್ ರೈಸ್ ಮಾಡ್ಕೊಳ್ಳೋಣ ಅಂತೇಳಿ ಒಂದು 2-3 ಸ್ಪೂನಷ್ಟು ಅಕ್ಕಿ, 3 ಸ್ಪೂನಷ್ಟು ಹೆಸರುಬೇಳೆ ಮತ್ತು ಒಂದು 6ರಿಂದ 7 ಎಲೆ ಪಾಲಕ್ಕು ಅದಷ್ಟನ್ನು ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡಿ ಅದಕ್ಕೆ ಸಾಲ್ಟು ಮತ್ತು ಪೆಪ್ಪರ್ ಹಾಕಿ ಮತ್ತು 1 ಟೇಬಲ್ ಸ್ಪೂನ್ ಅಥವಾ 1 ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿನ್ಸೋಣ ಅಂತ ರೆಡಿ ಮಾಡಿಕೊಂಡೆ. ಈ ರೈಸ್ ಚೆನ್ನಾಗಿ ತಿಂತಾನೆ, ಅವನಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ರೈಸ್ ಮಾಡೋದು. ಸಮ್ಟೈಮ್ಸ್ ಅವನಿಗೆ ನಾರ್ಮಲಾಗಿ ಹಂಗೆ ತುಪ್ಪ ಹಾಕೋದಕ್ಕಿಂತ ಈ ಥರ ಒಗ್ಗರಣೆ ಮಾಡಿದ್ರೆ ಇಷ್ಟ. ಅದಕ್ಕೆ ಇವತ್ತು ಒಗ್ಗರಣೆ ಮಾಡಿ ಟ್ರೈ ಮಾಡೋಣ ಅಂತೇಳಿ ಒಂದು ಫ್ರೈ ಪ್ಯಾನ್ಗೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಡೈಲಿ ಮಕ್ಕಳಿಗೆ ಏನು ಸ್ಪೆಷಲಾಗಿ ಮಾಡಿ ತಿನ್ಸೋದು ಅಂತಲೇ ಗೊತ್ತಾಗಲ್ಲ. ಒಂದೇ ಮಾಡಿ ತಿನ್ನಿಸ್ತಾಯಿದ್ರು, ಅವ್ರಿಗೆ ಬೋರ್ ಆಗಿಬಿಡುತ್ತೆ. ಮತ್ತು ಸಿಂಕ್ ತುಂಬ ಪಾತ್ರೆಗಳಿತ್ತು. ಆ ಪಾತ್ರೆಗಳು ತೊಳೆದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಅಂತೇಳಿ ಜಸ್ಟ್ ಒಂದು ಕ್ಲಿಪ್ ತೊಗೊಂಡೆ ಅಷ್ಟೇ. ಮತ್ತು ಬೆಳಗ್ಗೆ ಚಪಾತಿ ಮಾಡಬೇಕಾಗಿತ್ತು. ಅದಕ್ಕೆ ಬೀಟ್ರೋಟ್ ಕಟ್ ಮಾಡಿ ಇಟ್ಕೊಂಡು ಚಪಾತಿ ಹಿಟ್ಟನ್ನ ಕಲಸಿಟ್ಕೊಂಡು. ಇವತ್ತಿನ ವೀಡಿಯೋ ಇಷ್ಟೇ. ಕೊನೆ ತನಕ ಯಾರು ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ.